ಚಿಕ್ಕಮಗಳೂರಿನಿಂದ ಹುಬ್ಬಳ್ಳಿ ಭಾಗಕ್ಕೆ ಹೋಗ್ತಾ ಇದ್ವಿ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಎಪಿಎಂಸಿ ತಿದ್ದುಪಡಿ ಕಾಯ್ದೆಯಿಂದ ಅನುಕೂಲ ಆಗಿದೆ. ಕೃಷಿ ವಲಯದ ಆರ್ಥಿಕ ಚೇತರಿಕೆಗೆ ಪೂರಕವಾಗಿದೆ. ಬೆಳೆಗಳಿಗೆ ಹೆಚ್ಚಿನ ಬೆಲೆ ಸಿಗೋದಕ್ಕೆ ಅವಕಾಶ ಆಗುತ್ತೆ ಅಂತಿದ್ದಾರೆ ಹುಬ್ಬಳ್ಳಿ ರೈತರು. ಬ್ರೇಕಿಂಗ್ ನ್ಯೂಸ್. ಎಪಿಎಂಸಿ ಕಾಯ್ದೆಗೆ ಹುಬ್ಬಳ್ಳಿ ರೈತರು ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಕೈಗೆ ನೇರವಾಗಿ ಹಣ ಸಿಗುತ್ತೆ. ಹೊಸ ಕಾಯ್ದೆ ಅನುಕೂಲ ಅಂತಾರೆ ಹುಬ್ಬಳ್ಳಿ ಮಂದಿ. ಬ್ರೇಕಿಂಗ್ ನ್ಯೂಸ್. ಹುಬ್ಬಳ್ಳಿ ಭಾಗದ ರೈತರು ನಮಗೆ ಇದರಿಂದ ಅನುಕೂಲ ಆಗ್ತಾ ಇದೆ ಅಂತ ಅವರು ಕೂಡ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ನೇರ ಮಾರಾಟ ಮಾಡಬಹುದು ಎಪಿಎಂಸಿಗಳಲ್ಲಿ. ರೈತರು ತಮಗಿಷ್ಟವಾದಂತಹ ಗ್ರಾಹಕರಿಗೆ ಮಾರಾಟ ಮಾಡಬಹುದು. ಹಾಗಾಗಿ ಯಾರು ಬ್ರೇಕ್ ಬೀಳುತ್ತೆ ದಲ್ಲಾಳಿಗಳಿಗೆ ಅಂತ. ನನ್ನ ಸಹೋದ್ಯೋಗಿ ಪರಶುರಾಮ್ ತಹಸೀಲ್ದಾರ್ ಹುಬ್ಬಳ್ಳಿ ಭಾಗದ ರೈತರ ಜೊತೆ ಮಾತಾಡಿಸಿದ್ದಾರೆ. ಅಲ್ಲೇನು ಮಾತಾಡಿದ್ರು ಬನ್ನಿ ನೋಡೋಣ. ಸರ್ಕಾರದ ನೂತನ ಎಪಿಎಂಸಿ ತಿದ್ದುಪಡಿ ಕಾಯ್ದೆಯ ಕುರಿತು ಹಲವು ಚರ್ಚೆಗಳು ನಡೀತಾ ಇದ್ದಾವೆ. ಹುಬ್ಬಳ್ಳಿಯಲ್ಲಿ ರೈತರು ಕೂಡ ನೂತನ ಕಾಯ್ದೆಯ ಸಾಧಕ ಬಾಧಕಗಳ ಕುರಿತು ವಿಮರ್ಶೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಹುಬ್ಬಳ್ಳಿಯ ರೈತರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್ ಹೇಳ್ರಿ, ನೂತನ ಕಾಯ್ದೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ. ಕೃಷಿ ಒಟ್ಟುಗಳ ಮಾರುಕಟ್ಟೆಯ ಒಂದು ನೂತನ ಏನು ಮಾಡಿದೆ ಸರ್ಕಾರ, ಭಾಳ ಒಂದು ರೈತರಿಗೆ ಭಾಳ ಅನುಕೂಲ. ಯಾಕಂದರೆ ಬೆಳೆದಂಥ ಬೆಳೆ ಹಗಲು ರಾತ್ರಿ ದುಡಿದು ರೈತ ಬೆಳೆದಂಥ ಬೆಳೆಗೆ ಬೆಲೆ ಸಿಗ್ತಿದ್ದಿಲ್ಲ. ಯಾಕಂದರೆ ಅವರ ಗೋಡೌನಲ್ಲಿ ಇಟ್ಟು ಯಾವಾಗ ರೇಟ್ ಬರ್ತೈತೆ ಆವಾಗ ಮಾರಿ ಅದಕ್ಕೆಲ್ಲ ಚೀಲಕ್ಕೆ ಇಷ್ಟ ಅಂತೇಳಿ ದುಡ್ಡನ್ನು ಕಟ್ಟಬೇಕಂತ ಪರಿಸ್ಥಿತಿ ಇತ್ತು. ಆದರೆ ಈಗ ಭಾಳ ಒಂದು ಒಳ್ಳೆಯ ನೇರವಾಗಿ ನಮ್ಮ ಹೊಲದಲ್ಲೇ ಬೆಳೆದಂಥ ಬೆಳೆಗಳನ್ನು ತಂದು ನಾವು ಇಟ್ಟಾಗ ಅವರಾಗೇ ಮಾರ್ಕೆಟ್ನಲ್ಲಿ ಹೆಚ್ಚಿನ ಒಂದು ಬೇಡಿಕೆ ಬರ್ತೈತೆ. ಅವ್ರು ಬಂದು ತಾವಾಗಲೇ ತೊಗೊಂಡು ಹೋಗಿ ಆಮೇಲೆ ಕ್ಯಾಶ್ ನಗದು ವ್ಯವಹಾರ ಭಾಳ ಹೆಚ್ಚಾಗತ್ತೆ. ಭಾಳ ಒಂದು ಈ ಒಂದು ಏನು ತಿದ್ದುಪಡಿ ಕಾಯ್ದೆ ಇದೆಲ್ಲ ರೈತರಿಗೆ ಭಾಳ ಒಂದು ಅನುಕೂಲಕರವಾಗಿ ಆಗುತ್ತದೆ ಅಂತೇಳಿ ನಾನು ಹೇಳ ಬಯಸ್ತೇನೆ. ಸರ್, ಈಗ ನೇರವಾಗಿ ದುಡ್ಡು ಸಿಗ್ತದೆ ಅನ್ನುವಂಥದ್ದು, ಆದರೆ ವರ್ತಕರು ಅದಕ್ಕೆ ಕೆಲವು ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದು, ತಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಹೊರೆ ಆಗ್ತಾ ಇದೆ ಅನ್ನುವಂಥದ್ದು. ಈಗ ರೈತರಿಗೆ ಇದರಿಂದ ಲಾಭ ಇದೆಯಾ, ಏನು ವರ್ತಕರಿಗೆ ಇದರಿಂದ ಲಾಸ್ ಇದೆಯಾ, ಏನಿದು ಸಮಸ್ಯೆ? ರೈತರಿಗೆ ಹೆಚ್ಚಾಗಿ ಲಾಭ ಇಲ್ಲ, ಲಕ್ಷಣ ಇದೆ. ಈಗ ನಮ್ಮ ರೈತರು ಏನು ಮಾಡ್ತಾರೆ, ಮೊದಲಿಂದ ಕಾಯ್ದೆ ಕಾನೂನು ಪ್ರಕಾರ ಕಾರ್ಟಾ ಮಾರ್ಕೆಟ್ ಅಂತೇಳಿ ಒಂದು ಯಾವಾಗಿಂದನೂ ಎಪಿಎಂಸಿ ಬಂದಿದ್ದ ರೂಢಿ ಒಳಗಿದೆ. ಆಮ್ಯಾಗ ಯಾವುದೇ ರೀತಿ ಮೊದಲು ಇಷ್ಟು ಇಂಪ್ರೂವ್ ಆಗಿದ್ದಿಲ್ಲ. ಈಗ ಎಲ್ಲ ಕಡೆಯಿಂದ ಇಂಪ್ರೂವ್ ಆಗಿದ್ದರಿಂದ ವ್ಯಾಪಾರಸ್ಥರು ನಮ್ಮ ಸ್ವಂತ ಹೊಲಕ್ಕೆ ಬಂದು ನಾವೇನು ಬೆಳೆ ನೋಡಿಕೊಂಡು ಅವರು ಒಂದು ಬೆಲೆ ಕಟ್ಟಿ ನಿಂತ ಬೇಟೆಗೆ ತೂಕ ಮಾಡಿಕೊಂಡು ನಮಗೆ ದುಡ್ಡು ಅಂತ ಆಗಿಂದಾಗೆ ಸ್ವಲ್ಪ ಇದು ಮಾಡ್ತಾರೆ. ಈಗ ನಾವು ಎಪಿಎಂಸಿಗೆ ಹೋಗಿ ಹೊಡೆದ್ರೆ ನಮ್ಮ ಮಾಲಿಗೆ ನಾವು ಅಡ್ವಾನ್ಸ್ ಇಸ್ಕೋಬೇಕಾದ್ರೆ ನಮ್ಗೆ ಬಡ್ಡಿ ಮೇಲೆ ತೊಗೊತಾರೆ. 3%, 4% ಬಡ್ಡಿ ಹಾಕಿ ದಲಾಲ್ ವರ್ತಕರು ತೊಗೊಂಡಿದ್ದಾರೆ. ಈಗ ಇಲ್ಲಿ ಆ ರೀತಿ ಇಲ್ಲ. ನಾವು ನೇರವಾಗಿ ಬೆಳೆದ ಬೆಳೆಗೆ ಬಂದು ವರ್ತಕರು ಬಂದು ನಮಗೆ ಬೆಲೆ ಯೋಗ್ಯ ಐತೆ ಅಂದಾಗ ಖರೀದಿ ಮಾಡಿಕೊಂಡು ನಿಂತಲೇ ಕ್ಯಾಶ್ ಕೊಟ್ಟು ನಮಗೇನೈತಿ ಟ್ರಾವೆಲ್ ಖರ್ಚು ಉಳಿದೈತಿ, ದಲಾಲಿ ಹಮಾಲಿ ಖರ್ಚು ಉಳಿದೈತಿ, ಕಮಿಷನ್ ಉಳಿದೈತಿ, ನಮ್ಗೆ ಹೆಚ್ಚಿನ ಬೆಲೆ ಸಿಗುವಂಥ ಒಂದು ಅವಕಾಶ ಮಾಡಿಕೊಡ್ತಿದ್ದಾರೆ. ಹೊಸ ಕಾಯ್ದೆಯಿಂದ ನಮ್ಗೆ ಅನುಕೂಲ ಆಗಿದೆ, ರೈತರಿಗೆ ತುಂಬ ಅನುಕೂಲ. ಒಟ್ಟಾರೆಯಾಗಿ ನೂತನ ತಿದ್ದುಪಡಿ ಕಾಯ್ದೆಯಿಂದಾಗಿ ರೈತರಿಗೆ ಸಾಕಷ್ಟು ಅನುಕೂಲತೆಗಳು ಆಗ್ತವೆ. ರೈತರ ಕೈಯಲ್ಲಿ ನೇರವಾಗಿ ಹಣ ಸಂದಾಯ ಆಗ್ತದೆ. ಜೊತೆಗೆ ಮುಕ್ತ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟಿಗೆ ಅವಕಾಶ ಸಿಗ್ತದೆ ಅನ್ನುವಂಥ ಮಾತನ್ನ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ.